ನಮಸ್ಕಾರ. ಕುಕ್ ವಿತ್ SRಗೆ ಸ್ವಾಗತ. ನಾನಿವತ್ತು ಬೇಸಿಗೆ ಸುಡು ಬಿಸಿಲಿಗೆ ತಂಪಾದ ರಾಗಿ ಹಾಲು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ರಾಗಿ ಹಾಲನ್ನು ನಾವು ದಿನನಿತ್ಯ ಸೇವಿಸಿದರೆ ತುಂಬ ಲಾಭ ಇದೆ. ಇದನ್ನೀಗ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಫಸ್ಟಿಗೆ ನಾನಿಲ್ಲಿ 3/4 ಕಪ್ ರಾಗಿಯನ್ನು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಒಂದು 2 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕಾಗ್ತದೆ. ನೀವು ಬೇಕಿದ್ದರೆ ರಾಗಿಯನ್ನು ಫಸ್ಟಿಗೆ ತೊಳೆದುಬಿಟ್ಟು ಒಂದು ಬಟ್ಟೆಯಲ್ಲಿ ನೀರಿನಂಶ ಹೋಗೋ ತನಕ ಒಣಗಿಸಿ ನಂತರ ಬೇಕಿದ್ದರೆ ಫ್ರೈ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಫಸ್ಟಿಗೆ ಫ್ರೈ ಮಾಡಿಕೊಂಡು ನಂತರ ಇದನ್ನು ತೊಳ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಪ್ಯಾನಲ್ಲಿ 1 ಚಮಚದಷ್ಟು ಪಂಪ್ಕಿನ್ ಸೀಡು, 1 ಚಮಚ ಸನ್ಫ್ಲವರ್ ಸೀಡು, ಒಂದು 5ರಿಂದ 6 ಗೋಡಂಬಿ, 4ರಿಂದ 5 ಬಾದಾಮಿ ಹಾಕ್ಕೊಂಡು ಇದನ್ನು ಕೂಡ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗ್ತದೆ. ಅಥವಾ ನೀವು ಇದನ್ನು ರಾತ್ರಿಯೇ ನೀರಿನಲ್ಲಿ ನೆನೆಸ್ಬಿಟ್ಟು ಕೂಡ ರುಬ್ಬಬೇಕಾದ್ರೆ ಸೇರಿಸ್ಕೊಳ್ಬೋದು. ಇದನ್ನೀಗ 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ರಾಗಿಯಲ್ಲಿ ಸುಮಾರು ಮಣ್ಣಿರ್ತದೆ. ಹಾಗಾಗಿ ಇದನ್ನೊಂದು 2-3 ಸಲ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ರುಬ್ಬಲಿಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಹುರ್ಕೊಂಡಿರುವ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಂಡು 3/4 ಕಪ್ನಷ್ಟು ಬೆಲ್ಲ, ಹಾಗೆ 4ರಿಂದ 5 ನೆನೆಸಿಟ್ಟ ಖರ್ಜೂರವನ್ನು ಕೂಡ ಸೇರಿಸಿ ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ನಾವು ಸೋಸ್ಕೊಳ್ಬೇಕು. ನೀವು ಬಟ್ಟೆಯಲ್ಲಿ ಬೇಕಾದರೂ ಸೋಸ್ಕೊಳ್ಬೋದು. ಬಟ್ಟೆಯಲ್ಲಿ ಆದರೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನಾನು ಇದರಲ್ಲಿ ಸೋಸ್ಕೊಳ್ತಾ ಇದ್ದೇನೆ. ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಸೋಸ್ಕೊಳ್ಳಿ. ಇದನ್ನು 2 ಸಲ ರುಬ್ಕೊಂಡ್ರೆ ಕಂಪ್ಲೀಟಾಗಿ ಅದರ ಹಾಲು ನಮಗೆ ಸಿಗ್ತದೆ. ನನಗೆ 2ನೇ ಸಲ ರುಬ್ಕೊಂಡು ಪುನಃ ಸೋಸ್ಕೊಳ್ತಾ ಇದ್ದೀನಿ. ಈ ರಾಗಿ ಹಾಲನ್ನು ದಿನನಿತ್ಯ ಸೇವಿಸೋದ್ರಿಂದ ನಮಗೆ ಉರಿ ಮೂತ್ರ ಅಥವಾ ದೇಹದ ಉಷ್ಣತೆಯನ್ನು ಕೂಡ ಇದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಗ ಇದು 2 ಸಲ ಕಂಪ್ಲೀಟಾಗಿ ನಾನು ಹಾಲು ತಗೊಂಡಿದ್ದೇನೆ. ಈಗ ಇನ್ನು ಇದರಲ್ಲೇನು ಇಲ್ಲ. ನಂತರ ನಾವಿದಕ್ಕೆ 1 ಚಿಟಿಕೆ ಉಪ್ಪು, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ನಾನು ಇದಕ್ಕೆ ಕಾಮಕಸ್ತೂರಿ ಬೀಜವನ್ನು ನೆನೆಸಿಟ್ಟಿದ್ದೇನೆ. ಇದನ್ನೊಂದು 3 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಈ ಕಾಮಕಸ್ತೂರಿ ಬೀಜವನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಬಾಯಲ್ಲಿ ಹುಣ್ಣಾಗಿದ್ದರೆ ಅಥವಾ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗಿದ್ದರೆ ಇದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತದೆ. ಇದು ತುಂಬ ಒಳ್ಳೆಯದು. ಬೆಳಿಗ್ಗೆ ನೀರಿನಲ್ಲಿ ಕೂಡ ಇದನ್ನು ನೆನೆಸ್ಬಿಟ್ಟು ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಕೂಡ ನೀವು ತಗೊಳ್ಬೋದು. ಈಗ ಈ ಜ್ಯೂಸ್ ರೆಡಿಯಾಗಿದೆ. ಇದನ್ನೊಂದು ಗಂಟೆಗಳ ಕಾಲ ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡ್ಕೊಂಡು ಕೂಡ ನೀವು ಕುಡಿಬೋದು ಅಥವಾ ಹಾಗೆ ಕೂಡ ಸೇವಿಸ್ಬೋದು. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.